ನಮಸ್ತೆ ರೈತ ಬಾಂಧವರೇ, ನನ್ನ ಹೆಸರು ನೂತನ್ ಡಿ ಎಸ್, ಜಗಳೂರು ತಾಲೂಕು, ದಾವಣಗೆರೆ ಜಿಲ್ಲೆ, ದಿದ್ದಿಗೆ ಗ್ರಾಮ. ಇದು ನಮ್ಮದೇ ತೋಟ. ಒಟ್ಟಾರೆ ಎಷ್ಟು ಎಕರೆ ತೋಟ ಮಾಡಿದ್ದೀರಪ್ಪ? 6 ಎಕರೆ ತೋಟ. ಈಗ ಫಸಲಿ ಬಂದರೆ ಗಿಡ ಎಷ್ಟೈತಪ್ಪ? 3.5 ಎಕರೆ. ಅಲ್ಲ, 3.5 ಎಕರೆ ಅಡಿಕೆ ತೋಟ ಐತಾ? ಫಸಲಿ ಬಂದಿರೋದು ಎಲ್ಲ ಚೆನ್ನಾಗೈತಾ? ಎಲ್ಲ ಚೆನ್ನಾಗೈತಿ. ಯಾವ ಸ್ಕೂಲಾಗ ಓದ್ತಿದ್ದೀ ನೀನು? ಅಕ್ಷರ ಜ್ಯೋತಿ ಎಜುಕೇಷನ್ ಟ್ರಸ್ಟ್, ರೂರಲ್ ಪಬ್ಲಿಕ್ ಸ್ಕೂಲ್, ದಿದ್ದಿಗೆಯಲ್ಲಿ ಓದ್ತಿದ್ದೀಯ? ಈಗ ಈ ಫಸಲಿ ಬಂದಿರ್ತಕ್ಕಂಥದ್ರಲ್ಲಿ ಮ್ಯಾಕ್ಸಿಮಮ್ ಏನಾರ ಸ್ವಲ್ಪ ಚೆನ್ನಾಗಿ ಕಚ್ಚತ್ತ ಫಸಲು ಏನಾರ? ಈ ಸಲ ಭಾಳ ಚೆನ್ನಾಗಿ ಕಚ್ಚಿದೆ. ಇದು ಎಷ್ಟು ವರ್ಷದ ಗಿಡಪ್ಪ ಇದು? 4 ವರ್ಷದ ಗಿಡ. 4 ವರ್ಷ 4 ತಿಂಗಳ ಗಿಡ ಅಲ್ಲಪ್ಪ, 4 ವರ್ಷ 4 ತಿಂಗಳು. ಈಗ ಈ ಎಲ್ಲ ಸೇರಿ ಸ್ಲರಿ ಮಾಡ್ತಿದ್ವಲ್ಲ? ಸರಿ. ಸ್ಲರಿಗೆ ಏನೇನು ಹಾಕಿ ಮಾಡ್ತಿದ್ರಿ? ಸಗುಣೆ, ಮೊಟ್ಟೆ, ಶೇಂಗಾದಿಂಡೆ, ಡಾಕ್ಟರ್ ಸಾಯಿಲ್, ಪೊಟಾಶ್ ಸ್ಲರಿ ಮತ್ತು ಫಾಸ್ಫರಸ್ ಸ್ಲರಿ ಮಾಡ್ತಿದ್ರಲ್ಲ? ಬೀಜೋಪಚಾರ ನೆಕ್ಸ್ಟ್ ಇದಕ್ಕೆ ಬೀಜಕ್ಕೆ ಹಾಕೋದು ಗೊತ್ತಾತಾ? ಜೊತೆಗೆ ಈಗ ಅಡಿಕೆ ಪರವಲ್ಲ ಅನಿಸತ್ತ? ಚೆನ್ನಾಗಿದೆ. ಮಣ್ಣಿನ ಫಲವತ್ತತೆಗೆ ಏನೇನು ಮಾಡಿದ್ರೆ ಚೆನ್ನಾಗಪ್ಪ? ಮಣ್ಣಿನ ಫಲವತ್ತತೆಗೆ ಹಸಿರೆಲೆ ಗೊಬ್ಬರ ಮಾಡಿದ್ರೆ ಒಳ್ಳೆಯದು. ಸ್ಲರಿ ಮಾಡಿದ್ರೆ ಒಳ್ಳೇದಲ್ಲ? ಸ್ಲರಿ ಮಾಡಿದ್ರೆ ಒಳ್ಳೇದಲ್ಲ? ಈಗ ನಿಮ್ಮ ತೋಟದಾಗ ಏನೇನು ಗಿಡ ಹಾಕಿದ್ದೀರಪ್ಪ? ಬಾಡ್ರಿಗೆ ಮಾವಿನ ಗಿಡ, ಹಲಸಿನ ಗಿಡ, ಸಪೋಟ, ವಾಟರ್ ಆಪಲ್, ನೇರಳೆ, ಸೀತಾಫಲ, ಬಿದಿರು, ಶ್ರೀಗಂಧ, ತ್ಯಾಗದ ಗಿಡ, ಹೌದಲ್ಲ? ಜಂಬು ನೇರಳೆ, ಆಯಿತು. ಈ ಮತ್ತೆ ಬಾಳೆ, ಪ್ಯಾರ್ಲ, ಇವನ್ನೆಲ್ಲ ಹಾಕಿದ್ದೀರಲ್ಲ? ಅಂದರೆ ಈಗ ನೀವು ಏನೇನು ಹಣ್ಣು ಈಗ ಮನೆಗೆ ಬಳಸ್ತಿದ್ದೀರಲ್ಲಪ್ಪ, ಈಗೆಲ್ಲ ಸುಮಾರು ಒಂದು 3 ವರ್ಷ 4 ವರ್ಷದಿಂದ ಏನೇನು ಹಣ್ಣು ತಿಂತದೀನಿ? ಮೊಲ್ದಗಳದ ಮಾವಿನ ಹಣ್ಣು ತಿಂತದೀಯಾ? ಸಪೋಟ ಹಣ್ಣು, ಹಲಸಿನ ಹಣ್ಣು, ವಾಟರ್ ಆ್ಯಪಲ್ಲು, ಬಾಳೆಹಣ್ಣು, ಪ್ಯಾರ್ಲೆ ಹಣ್ಣು, ಜಂಬು ಹಣ್ಣು ಎಲ್ಲವನ್ನೂ ತಿಂತದೀಯಲ್ಲ? ಈಗ ಒಬ್ಬ ಯುವಕ ಅಥವಾ ವಿದ್ಯಾರ್ಥಿಗೆ ಈ ಪುಸ್ತಕದ ಜ್ಞಾನದ ಜೊತೆಗೆ ಈ ಥರ ಕೃಷಿ ಜ್ಞಾನನೂ ಒಳ್ಳೇದು. ಇದೆಲ್ಲ ಈ ನೀ ಬೇಸೆ ಹೊಡಿಯಕ್ಕೆ ಬರ್ತತಾ? ಬೇಸೆ ಹೊಡಿತೀಯ? ಹೆಲ್ಪ್ ಮಾಡ್ತೀಯಾ? ಮತ್ತೆ ಇದು ಎತ್ತಿನ ಬಂಡಿ ಐತಲ್ಲ, ಅದನ್ನು ಓಡಿಸ್ತೀಯಾ? ಈಗ ಸ್ಲರಿ ಹಾಕ್ತಿರಲ್ಲ, ಯಾರ್ಯಾರು ಸೇರಿ ನೀವು ಸ್ಲರಿ ಹಾಕ್ತೀರಿ? ಎಷ್ಟು ಜನ ಬರ್ತೀರಿ ಈ ತೋಟಕ್ಕೆ ಸ್ಲರಿ ಹಾಕ್ತಿರಲ್ಲ? ಒಟ್ಟಾರೆ ಈಗ ಒಂದು 6 ಎಕರೆ ತೋಟ ಅಂದರೆ ಒಂದು 3 ಎಕರೆ ಒಂದು ಸಲ ಹಾಕ್ತಿರಲ್ಲ, ಯಾರ್ಯಾರು ಬರ್ತೀರಿ ನಿಮ್ಮ ತೋಟಕ್ಕೆ ಸ್ಲರಿ ಹಾಕಕ್ಕೆ? ನಮ್ಮ ಮನೆಯವರೆಲ್ಲ. ಯಾರ್ಯಾರು? ನಾನು, ಅಮ್ಮ, ಅಪ್ಪಾಜಿ, ಕುಳಿಯರು ಬರ್ತಾರೆ 5 ಜನ. ಮತ್ತೆ 5 ಜನ ಕುಳಿಯರು ಬರ್ತಾರೆ. ಮಾಮ ಬರಲ್ಲ? ಮಾಮ ಬರ್ತೈತಿ, ಜೊತೆ ಬರ್ತಾ? ಯಾವ ಥರ ಹಾಕ್ತೀರಿ ಸ್ಲರಿ ಹಾಕಕ್ಕಾರ? ಒಂದು ವಾರ. ಎಷ್ಟು ದಿವಸ ಕೊಳೆ ಹಾಕ್ತೀರಿ ಅದನ್ನು? ಒಂದು ವಾರ. ಸಗಣಿ ಸಗಣಿ ತಂದು ಒಂದು ವಾರ. ಎಷ್ಟು ಹಾಕ್ತೀರಿ ಒಂದು ಡ್ರಮ್ಮಿಗೆ ಹಸಿ ಸಗಣಿ? ಡ್ರಮ್ ಫುಲ್ಲು. ಅಲ್ಲೋ, ಅರ್ಧ ಡ್ರಮ್ಗೆ ಯಾಕೆ ನೀರು ಹಾಕೋದು? ಡ್ರಮ್ಗೆ ಯಾಕೆ ನೀರು ಹಾಕ್ತೀವಿ? ಹೌದಿಲ್ಲ? ನೀರು ಹಾಕಿ ಅದಕ್ಕೆ ಶೇಂಗಾ ಹಿಂಡಿ, ಕೋಳಿ ಮೊಟ್ಟೆ, ಇದು ಡಾಕ್ಟರ್ ಸಾಯಿಲ್ ಫಾಸ್ಫರಸ್ ಸ್ಲರಿ ಬಾಟ್ಲ್ ಹಾಕ್ತಿರಲ್ಲಪ್ಪ, ಹಾಕ್ತಿರಲ್ಲ? ಹಾಕಿ ಅದನ್ನು ಕೊಳೆಗಟ್ಟಿ ದಿನಕ್ಕೆ ಒಂದ್ಸಲ ಗುರಾಡ್ತೀರ? ಹೌದಿಲ್ಲ? ದಿನಕ್ಕೆ 2 ಬಾರಿ ಗುರಾಡ್ತೀರಾ? ಈಗ ನಿಮ್ಮ ತೋಟ 4 ವರ್ಷ 4 ತಿಂಗಳು ಅಂದ್ರೂ ಕೂಡ ಚೆನ್ನಾಗಿ ಕಾಯಿ ಹಿಡ್ದತಿ ಅಂತ ಅನಿಸುತ್ತೆ ಏನಾರ? ಚೆನ್ನಾಗಿ ಕಾಯಿ ಹಿಡ್ದತ್ತಾ? ನಿನ್ನ ಹೆಸರೇನಪ್ಪ? ರಾಹುಲ್. ಇಬ್ಬರು ಫ್ರೆಂಡಾ? ಸರಿ. ಈಗ ನೀನು ಸ್ಲರಿ ಹಾಕಕ್ಕೆ ಬಂದಿದ್ದಲ್ಲ? ಬಂದಿದ್ದೆ.
ಹಾಂ. ಈಗ ಆ ಸ್ಲರಿ ಹಾಕಿದ ಮೇಲೆ ಈಗ 15 ದಿವಸ ಆತಲ್ಲ ಹಾಕಿದಕ್ಕೆ ಹಾಂ ಡಾಕ್ಟರ್ ಸಾಯಿಲ್ ಸ್ಲರಿ ಹಾಕಿದ್ಯಲ್ಲಪ್ಪ, ಹ್ಞೂ ರೀ. ಕಷ್ಟ ಅನಿಸುತ್ತೆ ಏನಾರು ಆ ಸ್ಲರಿ ಹಾಕಂದು ನಿನಗೆ? ಇಲ್ರಿ. ಇಬ್ಬರು ಸ್ನೇಹಿತರಲ್ಲಪ್ಪ, ಹಾಂ ಕಷ್ಟ ಅನಿಸುತ್ತಾ? ಇಲ್ಲ. ಕಷ್ಟ ಅನ್ಸಲ್ಲ. ಎಷ್ಟೆಷ್ಟು ಲೀಟ್ರ್ ಹಾಕ್ತಿದ್ವಿ ಒಂದೊಂದು ಗಿಡಕ್ಕೆ? ನನ್ನ ಗಿಡಕ್ಕೆ 1 ಲೀಟ್ರ್. 1 ಲೀಟ್ರ್. 1 ಲೀಟ್ರ್ ಹಾಕ್ತಿದ್ದೀರಾ? ಬೆಳಗ್ಗೆ ಎಷ್ಟೊತ್ತಿಗೆ ಬಂದಿರಿ ಸ್ಲರಿ ಹಾಕಕ್ಕೆ? 7 ಗಂಟೆ. 7 ಅಲ್ಲ, ತೋಟಕ್ಕೆ ಬಂದಾಗ 9 ಗಂಟೆ, 9:30 ಸ್ಟಾರ್ಟ್ ಮಾಡಿದ್ರಲ್ಲಪ್ಪ. ಹ್ಞೂ ರೀ. ಎಷ್ಟು ಗಂಟೆ ತನಕ ಕೆಲಸ ಮಾಡಿದ್ರಪ್ಪ? 2 ಗಂಟೆ. ಹಾಂ 2 ಗಂಟೆ. 2 ಗಂಟೆ ತನಕ ಕೆಲಸ ಮಾಡಿದ್ರಲ್ಲ. ಇದೆಲ್ಲ ಖುಷಿ ಅನಿಸತ್ತಾ? ಹಾಂ ಖುಷಿ ಅನಿಸತ್ತಾ? ಹಾಂ, ಖುಷಿ ಅನಿಸ್ತು. ಚೆನ್ನಾಗಿ ಮಾತಾಡ್ಬೇಕು. ತೋಟ ನೋಡಿದಾಗ ಒಂದು ಸ್ವಲ್ಪ ಖುಷಿ ಅನಿಸ್ತೈತೆ. ಈ ತೋಟ ನೋಡಿದ್ರೆ ಖುಷಿ ಅನ್ಸುತ್ತಾ? ಯಾಕಂದ್ರೆ ಎಲ್ಲ ಹಣ್ಣು ತಿಂದ್ಬಿಟ್ಟಿದ್ದೀರಲ್ಲ. ಈಗಿನ ಇದನ್ನ ಯಾವ್ದು ಹಣ್ಣು ತಿನ್ಕೊಂಬಂದ್ಯಲ್ಲ? ಹ್ಞೂ. ಏನು ಹಣ್ಣು ತಿಂದೆ? ಮಾವನೇ ಮಾವಿನ ಹಣ್ಣು ತಿನ್ಕೊಂಬಂದೆ, ಜಮ್ದೆಳ್ಳು ಹಣ್ಣು ತಿನ್ಕೊಂಬಂದ್ಯಲ್ಲ? ಈಗ ನಾವು ಹೊಲದಿಂದ ಬರಕ್ಕೆ ತಿನ್ಕೊಂಬಂದಿರಲ್ಲ. ಈಗ ಅಕ್ಕಿ ಪಕ್ಷಿಗಳಿಗೆ ಅದೆಲ್ಲ ಆ ಥರ ಹಣ್ಣು ಇದ್ದರೆ ಖುಷಿ ಅಲ್ಲ? ಅಕ್ಕಿ ಪಕ್ಷಿಗಳು ಬರ್ತವೆ ರೀ. ಅಕ್ಕಿ ಪಕ್ಷಿಗಳು ಬರ್ತಾವ? ಭಾಳ ಬರ್ತವೆ. ನವಿಲು, ಹಾಂ, ಅಕ್ಕಿ ಪಕ್ಷಿ, ಪಾರಿವಾಳ, ಪಾರಿವಾಳ, ಗುಬ್ಬಿ, ಗುಬ್ಬೆ, ಗುಬ್ಬಿ, ಹಾಂ. ನವಿಲು. ಮತ್ತೇನು ಬರ್ತಾವೆ ಇಲ್ಲಿ? ಹದ್ದು ಬರ್ತವೆ ರೀ. ಬರ್ತಾವ? ಹದ್ದು. ಹಾಂ ಹಾಂ ಹಾಂ. ಸರಿ. ಈಗ 15 ದಿವಸ ಇನ್ನು ನೋಡೋದಕ್ಕೂ ಈಗ ನೋಡೋದಕ್ಕೂ ಅಡಿಕೆ ಗಿಡ ಇದನ್ನ ಅಡಿಕೆ ಚೆನ್ನಾಗಿ ಕಟ್ಟಿರೋದು ಪಾಡೈತಾ? 4 ವರ್ಷ 4 ತಿಂಗಳಿಗೆ ಒಂಥರ ಖುಷಿ ಕಾಣ್ತೈತೆ ರೀ. ಚೆನ್ನಾಗಿದೆ ಗುಡಿ. ಖುಷಿ ಕಾಣ್ತಾ? ಒಂಥರ ಖುಷಿ ನೋಡಿದ್ರೆ ಅಡಿಕೆ ಗಿಡ. ಈಗ ಈಗ ಹಿಂದಿನ ಇದು ಸುಮಾರು ಒಂದು 4 ದಿವಸನ 5 ದಿವಸದಿಂದ ನಾವು ಇದನ್ನು ಈ ತೋಟದ pH ಟೆಸ್ಟ್ ಮಾಡಿದ್ವಿ. ಮಣ್ಣಿನ ರಸಸಾರ 6.5 7 ಹಿಂಗೆ ಬರ್ತತ್ತಲ್ಲ, 6 6.5 7 ಹಿಂಗೆ ಬರ್ತತ್ತಲ್ಲ, ಆ ಥರ ಬಂದ್ರೆ ಪಾಡ. ಇದು ರಸಸಾರ ಅನ್ನೋದು ನ್ಯೂಟ್ರಲ್ ಆದಾಗ ಎಲ್ಲ ಪೋಷಕಾಂಶಗಳು 15 ದಿವಸದಲ್ಲಿ ಚೆನ್ನಾಗಿ ಒದಗಿದ್ವಲ್ಲ ಗಿಡಕ್ಕಲ್ಲ, ಅಡಿಕೆ ಗಿಡಕ್ಕೆ. ಚೆನ್ನಾಗಿ ಅಡಿಕೆ ಗಿಡ ಅಂದ್ರೆ ಈ ಡ್ರಾಪಿಂಗ್ ಕಂಟ್ರೋಲ್ ಆಗೈತಲ್ಲ? ಕಂಟ್ರೋಲ್ ಆಗೈತಿ. ಹಾಂ ಹಾಂ ಹಾಂ. ಸರಿಯಪ್ಪ. ನೀನೇನು ಓದ್ತೀಯಪ್ಪ? 7ನೇ ತರಗತಿ. ಯಾವ ಸ್ಕೂಲು? ಗೌರ್ಮೆಂಟ್ ಸ್ಕೂಲ್. ಹಾಂ, ಸರ್ಕಾರಿ ಪ್ರೌಢಶಾಲೆ ದಿದ್ದಿಗೆ. ಹೌದಾ? ಈಗ ಹಳ್ಳಿ ಮಕ್ಕಳು ಈ ಥರ ಇದು ತೋಟಗಾರಿಕೆಯಲ್ಲಿ ತಮ್ಮ ತಂದೆ ಜೊತೆಗೆ ಇದನ್ನು ಮಾಡ್ಬೋದಲ್ಲ? ಮಾಡ್ಬೋದು. ಸಪೋರ್ಟ್ ಮಾಡಿದ್ರೆ ಒಳ್ಳೇದಲ್ಲ? ಒಳ್ಳೇದು. ಒಳ್ಳೇದಾ? ಥ್ಯಾಂಕ್ಸ್ ಅಪ್ಪ. ಚೆನ್ನಾಗಿ ಓದಬೇಕು. ವಿದ್ಯೆ ಜೊತೆಗೆ ಈ ಥರ ಕೃಷಿ ಕೌಶಲ್ಯಗಳನ್ನು ಬೆಳೆಸ್ಕೊಂಡ್ರೆ ಉತ್ತಮ ಅನ್ನೋದು ಒಳ್ಳೇದಲ್ವ? ಒಳ್ಳೇದು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಓಕೆ ಅಪ್ಪ, ಓಕೆ.